ಒಂದೇ ವಾರದಲ್ಲಿ ಎರಡನೇ ಬಾರಿ ಮುನಿಯಪ್ಪ ಅವರಿಂದ ಖಾತೆ ಖ್ಯಾತೆ. ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿ ಜೊತೆ ಮುನಿಯಪ್ಪ ಚರ್ಚೆ ಮಾಡಿದ್ರು. ಖಾತೆ ಬದಲಾವಣೆಗೆ ಕೆಎಚ್ ಮುನಿಯಪ್ಪ ಬಿಗಿಪಟ್ಟು ಹಿಡಿದಿದ್ದಾರೆ. ಒಂದೇ ವಾರದಲ್ಲಿ ಎರಡನೇ ಬಾರಿಗೆ ಖಾತೆ ಬಗ್ಗೆ ಖ್ಯಾತೆ ತೆಗೆದಿದ್ದಾರೆ ಸಚಿವ ಮುನಿಯಪ್ಪ. ತನಗೆ ಸಿಕ್ಕಿರುವಂತ ಆಹಾರ ಖಾತೆಯ ಬಗ್ಗೆ ಮುನಿಯಪ್ಪ ಅವರಿಗೆ ಅಸಮಾಧಾನ ಇದೆ. ಹಾಗಾಗಿ ಖಾತೆ ಬದಲಾವಣೆಗೆ ಬಿಗಿಪಟ್ಟು ಹಿಡಿದಿದ್ದಾರೆ. ಕಳೆದ ಬಾರಿ ಕೊಟ್ಟಂತಹ ಖಾತೆ ನಿರ್ವಹಿಸೋದಕ್ಕೆ ಹೈಕಮಾಂಡ್ ಸೂಚಿಸಿತ್ತು. ಒಂದೇ ವಾರದಲ್ಲಿ ಮತ್ತೆ ಖಾತೆ ಬದಲಾವಣೆಗೆ ಪಟ್ಟು ಹಿಡಿದು ಚರ್ಚೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಹೊರಟ ನಂತರ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಮುನಿಯಪ್ಪ ಮಾತುಕತೆ ನಡೆಸಿದ್ರು. ವಿಐಪಿ ಲಾಂಚ್ನಲ್ಲಿ ಸಿಎಂ ಜೊತೆ ಚರ್ಚೆ ಮಾಡಿದ್ರು ಮುನಿಯಪ್ಪ. ರಾಹುಲ್ ಹೊರಟರು ಕೂಡ ಇನ್ನು ಏರ್ಪೋರ್ಟ್ನಲ್ಲೇ ಇದ್ದಾರೆ ನಾಯಕರು. ಏರ್ಪೋರ್ಟ್ನ ವಿಐಪಿ ಲಾಂಚ್ನಲ್ಲಿ ಖಾತೆ ಅಸಮಾಧಾನದ ಬಗ್ಗೆ ಮಹತ್ವದ ಚರ್ಚೆ ಆಗ್ತಾ ಇದೆ. ಖಾತೆಯ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಮುನಿಯಪ್ಪ ಅವರು. ಕೊಟ್ಟ ಖಾತೆಯನ್ನ ನಿರ್ವಹಿಸಲಿ ಅಂತ ಹೈಕಮಾಂಡ್ ಹೇಳಿದ ನಂತರವೂ ಕೂಡ ಈಗ ಮತ್ತೆ ಖಾತೆ ಬಗ್ಗೆ ಬೇಸರ ಹೊರಹಾಕಿದ್ದಾರೆ. ಏರ್ಪೋರ್ಟ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಜೊತೆ ಮುನಿಯಪ್ಪ ಚರ್ಚೆ ಮಾಡಿದ್ರು. ಏರ್ಪೋರ್ಟ್ನ ವಿಐಪಿ ಲಾಂಚ್ನಲ್ಲೇ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಖಾತೆ ಹಂಚಿಕೆಯ ನಂತರ ಒಂದಷ್ಟು ಅಸಮಾಧಾನ ಕಾಂಗ್ರೆಸ್ನೊಳಗಡೆ ಭುಗಿಲೆದ್ದಿದೆ. ಮೊದಲನೇದಾಗಿ ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಖಾತೆ ಕೊಟ್ಟಿದ್ದಕ್ಕೆ ಬೇಸರಗೊಂಡ್ರು. ರಾಜೀನಾಮೆಯನ್ನೇ ಕೊಟ್ಟಿದ್ರು ಸಚಿವ ಸ್ಥಾನಕ್ಕೆ. ಅವರನ್ನ ಸಮಾಧಾನ ಪಡಿಸಲಾಯಿತು. ಅದಾದ ನಂತರ ಮುನಿಯಪ್ಪ ಅವರು ಸಿಡಿದೆದ್ದಿದ್ದಾರೆ. ಏರ್ಪೋರ್ಟ್ನ ವಿಐಪಿ ಲಾಂಚ್ನಲ್ಲೇ ಖಾತೆಯ ಬಗ್ಗೆ ಮಾತಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರ ಜೊತೆ. ಇನ್ನು ಮುನಿಸು ತಣ್ಣಗಾಗಿಲ್ಲ ಮುನಿಯಪ್ಪ ಅವರು. ಆಹಾರ ಖಾತೆ ಬಗ್ಗೆ ಅವ್ರಿಗೆ ಬೇಸರ ಇದೆ. ಖಾತೆ ಬದಲಾವಣೆ ಮಾಡ್ತಾರಾ, ಬೇರೆ ಖಾತೆ ಕೊಡ್ತಾರಾ, ಅಥವಾ ಹೆಚ್ಚುವರಿಯಾಗಿ ಖಾತೆಯನ್ನ ಕೊಡ್ತಾರಾ ನೋಡ್ಬೇಕು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಮುನಿಯಪ್ಪ ಅವರಿಗೆ ಸಿಕ್ಕಿರೋದು ಆಹಾರ ಖಾತೆ. ಅದರ ಬಗ್ಗೆ ಅವರಿಗೆ ಬೇಸರ ಇದೆ. ಆಹಾರ ಖಾತೆ ಬದಲು ಸಮಾಜ ಕಲ್ಯಾಣ ಇಲಾಖೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಮುನಿಯಪ್ಪ ಅವರು. ನಾನು ಸೀನಿಯರ್ ಇದ್ದೀನಿ, ಬಡವರ ಒಳಿತಿಗಾಗಿ ಕೆಲಸ ಮಾಡಬೇಕು, ಖಾತೆಯನ್ನ ಬದಲಾಯಿಸುವಂತೆ ಹೈಕಮಾಂಡ್ಗೆ ಮನವಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಮುನಿಯಪ್ಪ. ಹೈಕಮಾಂಡ್ ಸೂಚನೆ ಮೇರೆಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ರಾಹುಲ್ ಗಾಂಧಿ ಬಿಕೆ ಹರಿಪ್ರಸಾದ್ಗೆ ಖಾತೆ ಬದಲಾಯಿಸೋದಕ್ಕೆ ಹೇಳಿದ್ದೀನಿ. ಯಾವ ತೀರ್ಮಾನ ತಗೋತಾರೆ ನೋಡೋಣ ಅಂತ ನಿರೀಕ್ಷೆಯಲ್ಲಿದ್ದಾರೆ ಈಗ ಮುನಿಯಪ್ಪ. ಕೊಟ್ಟ ಖಾತೆಯನ್ನೇ ನಿರ್ವಹಿಸಿ ಅಂತ ಹೈಕಮಾಂಡ್ನಿಂದ ಸೂಚನೆ ಬಂದ ನಂತರವೂ ಕೂಡ ಮುನಿಯಪ್ಪ ಅವ್ರಿಗೆ ಸಮಾಧಾನ ಆಗಿಲ್ಲ. ಹರಿಪ್ರಸಾದ್ ಅವರ ಜೊತೆನೂ ಮಾತಾಡಿದ್ದೀನಿ, ಹೈಕಮಾಂಡ್ ನಾಯಕರ ಜೊತೆ ಕೂಡ ಮಾತಾಡಿದ್ದೀನಿ. ಏನ್ ತೀರ್ಮಾನ ಬರುತ್ತೆ ಕಾದು ನೋಡ್ಬೇಕು ಅನ್ನೋ ನಿರೀಕ್ಷೆಯಲ್ಲಿ ಕೂತಿದ್ದಾರೆ ಈಗ. ಅಧಿಕಾರ ಸ್ವೀಕಾರ ಮಾಡಿದ್ದೀನಿ. ನಿನ್ನೆನೆ ಮೀಟಿಂಗ್ ಮಾಡಿದ್ದೀನಿ. ನಿನ್ನೆನೆ ಅಧಿಕಾರ ಸ್ವೀಕಾರ ಮಾಡಿದ್ದೀನಿ. ಕೆಲಸ ಶುರುವಾಗಿದೆ. ಆಹಾರ ಖಾತೆ ತಮ್ಗೆ ಇಷ್ಟ ಆಗಿದೆ ಸರ್ ಕಂಟಿನ್ಯೂ ಮಾಡೋದಕ್ಕೆ? ಹೈಕಮಾಂಡ್ ಹೇಳಿದ್ದೆ ಮಾಡ್ತಾ ಇರ್ತೀನಿ. ಮುಂದೆ ಅವ್ರು ಏನ್ ಮಾಡ್ತಾರೋ ಅದಕ್ಕೆ ನಾನು ಅಪೀಲ್ ಮಾಡಿದ್ದೀನಿ. ನಾನು ಸೀನಿಯರ್ ಇದ್ದೀನಿ. ನನಗೆ ಒಂದು ಬಡವರಿಗೆ ಕೆಲಸ ಮಾಡುವಂಥದ್ದು ಕೊಡಬೇಕು ಅಂತ ಕೇಳಿದ್ದೀನಿ. ರಾಹುಲ್ ಗಾಂಧಿಗೆ ಹೇಳಿದ್ದೀನಿ, AICC ಅಧ್ಯಕ್ಷರಿಗೆ ಹೇಳಿದ್ದೀನಿ, ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಹರಿಪ್ರಸಾದ್ ಅವ್ರಿಗೂ ಹೇಳಿದ್ದೀನಿ. ನಾನು ಶಿಸ್ತಿನ ಸಿಪಾಯಿ. ಅವ್ರು ಏನ್ ಹೇಳಿದ್ರೆ ಅದು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಿನ್ನೆನೆ ಕೆಲಸ ಶುರು ಮಾಡಿದ್ದೆ. ಅದು ಏನ್ ತೀರ್ಮಾನ ತಗೊಳ್ತಾರೋ ಅವ್ರಿಗೆ ಬಿಟ್ಟಿದ್ದು. ನಾನು ಮುಂದೆ ಇಟ್ಟಿದ್ದೆ ಸರ್. ಈಗ ಸಮಾಜ ಕಲ್ಯಾಣ ಖಾತೆ ಬಗ್ಗೆ ತಾವು ಹೆಚ್ಚು ಒಲವು ತೋರಿಸಿದ್ರಿ. ಯಾವ ಖಾತೆ ಕೊಟ್ಟರು ಕೆಲಸ ಮಾಡ್ತೀನಿ. ಅವರು ಹೈಕಮಾಂಡ್ ಬಿಟ್ಟಿದ್ದು. ನಿನ್ನೆ ಕೆಲಸ ಶುರು ಮಾಡಿದ್ದೀನಿ. ಥ್ಯಾಂಕ್ ಯು. ರಾಹುಲ್ ಗಾಂಧಿ ಅವ್ರ ಜೊತೆ ಮತ್ತೊಮ್ಮೆ ಪ್ರಸ್ತಾಪ ಮಾಡ್ತೀರಾ? ಹೌದು, ಈಗ ಮತ್ತೊಮ್ಮೆ ಅವರು ರಾಹುಲ್ ಗಾಂಧಿ ಅವ್ರ ಜೊತೆ ಪ್ರಸ್ತಾಪ ಮಾಡ್ತಾರೆ? ಇಲ್ಲ ಅವ್ರೇನು ಈ ಒಬ್ಬ ಸುರೇಶ್ ಅವರು ತೀರ್ಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾವು ಅವರು ನಾಯಕರಿದ್ದಾರೆ, ಅವ್ರನ್ನ ಭೇಟಿಯಾಗಿ ಬಂದಿದ್ದೀವಿ ಅಷ್ಟೇ. ಇವತ್ತೇನು ಕೇಳೋದಿಲ್ಲ. ಥ್ಯಾಂಕ್ ಯು. ಕೆಲಸ ಶುರು ಮಾಡಿದ್ದೀನಪ್ಪ, ಏನ್ ತೊಂದರೆ ಇಲ್ಲ. ನಾನು ಶಿಸ್ತಿನ ಸಿಪಾಯಿ. ಏನ್ ಕೆಲಸ ಕೊಟ್ಟಿದ್ರೆ ಅಂತ ಡಿಸಿಪ್ಲಿನ್ ಇಸ್ ಮೋರ್ ಇಂಪಾರ್ಟೆಂಟ್. ಕೊಡೋದು ಇಟ್ ಇಸ್ ಮೈ ಡಿಮಾಂಡ್. ಎಲ್ಲ ಡಿಮಾಂಡು ಕಾರ್ಯಕರ್ತರು ಮುಖಂಡರು ಮಾಡಿದ್ದಾರೆ. ನಾನ್ ಮಾಡೋ ಅಷ್ಟಿಲ್ಲ. ನನ್ನ ಸೀನಿಯಾರಿಟಿ ಹೈಕಮಾಂಡ್ ಗೊತ್ತಿದೆ. ಅವರು ಡಿಸೈಡ್ ಮಾಡಲಿ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತೇಶ್, ಇನ್ನೇನು ರಾಜ್ಯಸಭೆ ಚುನಾವಣೆ ಬಂತು, ಪರಿಷತ್ ಚುನಾವಣೆ ಮುಗಿದ ನಂತರ 2ನೇ ಹಂತದ ಸಂಪುಟ ವಿಸ್ತರಣೆ ಬಗ್ಗೆ ಗಮನ ಹರಿಸಬೇಕು ಅಂತ ನೋಡ್ತಾ ಇದ್ರೆ, ಇಲ್ಲ ನೋಡಿದ್ರೆ ಮೊದಲ ಹಂತದ ಸಚಿವ ಸಂಪುಟ ಏನಾಯ್ತು, ಅಲ್ಲಿ ಖಾತೆ ಹಂಚಿಕೆ ಆಯ್ತು, ಅದರ ಖ್ಯಾತಿನೇ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ರಾಮಲಿಂಗಾರೆಡ್ಡಿ, ಮುನಿಯಪ್ಪ, ಕೃಷ್ಣ ಬೈರೇಗೌಡ, ಈಗ ಮುನಿಯಪ್ಪ ಅವ್ರು ಏನಂತಿದ್ದಾರೆ, ಏನಂತೆ? ಜೊತೆ ಈಗ ಮುನಿಯಪ್ಪ ಅವ್ರಿಗೆ ಈಗಾಗಲೇ ಅಧಿಕಾರ ಸ್ವೀಕಾರ ಮಾಡಿದ್ರು ಕೂಡ ಒಂದಂತೂ ಆ ಇಲಾಖೆಯ ಬಗ್ಗೆ ಸಮಾಧಾನ ಇಲ್ಲ ಅನ್ನೋದು ಬಹಳ ಸ್ಪಷ್ಟ. ನಾನು ಒಂದ್ ಕಡೆ ಅವ್ರು ಹೇಳ್ತಾರೆ ಹೈಕಮಾಂಡ್ನ ಶಿಸ್ತಿನ ಸಿಪಾಯಿ, ಹೈಕಮಾಂಡ್ ಹೇಳ್ದಾಗ ಕೇಳ್ತೀನಿ ಅನ್ನೋದ್ರ ಜೊತೆಗೆ ಖಾತೆ ಬದಲಾವಣೆ ಮಾಡಿ ಅಂತೇಳಿ ಕೂಡ ಹೈಕಮಾಂಡ್ ನಾಯಕರಿಗೆ ಮನವಿ ಮಾಡಿದ್ದೀನಿ, ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಮಾಡಿದ್ದೀನಿ ಅಂತೇಳಿ ಮುನಿಯಪ್ಪ ಹೇಳಿದ್ದಾರೆ. ಅಂದ್ರೆ ಅವರ ಇಲಾಖೆಗೆ, ಅಂದ್ರೆ ಅವರಿಗೆ ಕೊಟ್ಟಿರುವಂತಹ ಇಲಾಖೆಯ ಬಗ್ಗೆ ಅಸಮಾಧಾನ ಇದೆ ಮತ್ತು ಆ ಇಲಾಖೆಯಲ್ಲಿ ಮುಂದುವರಿಯೋದಕ್ಕೆ ಸ್ವತಃ ಅವರಿಗೆ ಇಷ್ಟ ಇಲ್ಲ ಅನ್ನೋದನ್ನು ಕೂಡ ಪರೋಕ್ಷವಾಗಿ ಹೇಳುವಂತ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಅವರು ಬದಲಾವಣೆ ಬಯಸಿ ಪಟ್ಟು ಹಿಡಿತಾ ಇದ್ದಾರೆ. ಯಾಕಂದ್ರೆ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಆದ ಮೇಲೆ ಖಾತೆ ಹಂಚಿಕೆ ಬರುತ್ತೆ. ಆ ಸಂದರ್ಭದಲ್ಲಾದ್ರೂ ಇದನ್ನ ಬದಲಾಯಿಸೋದಕ್ಕೆ ಅವಕಾಶಗಳಿರುತ್ತೆ. ಆ ಸಂದರ್ಭದಲ್ಲಾದ್ರೂ ಮಾಡಿ ಅನ್ನುವಂತ ಡಿಮಾಂಡ್ ಅನ್ನ ಈಗ ಮುನಿಯಪ್ಪ ಅವರು ಇಡ್ತಿದ್ದಾರೆ. ಇಲ್ಲಿಯ ತನಕ ಸಮಾಜ ಕಲ್ಯಾಣ ಇಲಾಖೆಯನ್ನ ಯಾರಿಗೂ ಕೂಡ ಹಂಚಿಕೆ ಮಾಡಿಲ್ಲ. ಮುನಿಯಪ್ಪ ಅವರು ಬಯಸ್ತಾ ಇರೋದು ಕೂಡ ಸಮಾಜ ಕಲ್ಯಾಣ ಇಲಾಖೆ. ಹಾಗಾಗಿ ಮುಂದಿನ ಸಚಿವರಾಗುವಂತವರಿಗೆ ಆ ಸಮಾಜ ಕಲ್ಯಾಣ ಇಲಾಖೆಯ ಖಾತೆ ಹೋಗುವಂತ ಸಾಧ್ಯತೆಗಳಿದಾವೆ. ಆ ಸಂದರ್ಭದಲ್ಲಾದ್ರೂ ಕೂಡ ನಮ್ಮ ಡಿಮಾಂಡ್ ಅನ್ನ ಈಡೇರಿಸಲಿ ಅನ್ನುವ ಕಾರಣಕ್ಕಾಗಿ ಮುನಿಯಪ್ಪ ಅವರು ತಮ್ಮ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಆಗಮಿಸಿದ್ರು, ಸೂರಜ್ ಹೆಗಡೆ ಅವರ ಅಂತಿಮ ದರ್ಶನಕ್ಕಾಗಿ ಬಂದಿದ್ರು. ಈ ಸಂದರ್ಭದಲ್ಲಿ ಏರ್ಪೋರ್ಟ್ ಲಾಂಜ್ನಲ್ಲೂ ಕೂಡ ಮುನಿಯಪ್ಪ ಅವರು ತಮ್ಮ ರಾಜಕೀಯ ಕಾರಣಗಳಿಂದಾಗಿ ಮತ್ತು ತಮ್ಮ ರಾಜಕೀಯ ಅಭಿಲಾಷೆಗಳನ್ನ ಈಡೇರಿಸಿಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳನ್ನ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ಪದೇ ಅವರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಅಂತಿಮ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಬೇಕಾಗತ್ತೆ. ಹೀಗಾಗಿ ಯಾವ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಬಹುದು? ಮೊನ್ನೆ ಅವರು ರಾಹುಲ್ ಗಾಂಧಿ ಬಂದಂತ ಸಂದರ್ಭದಲ್ಲಿ, ಅಂದ್ರೆ ಖರ್ಗೆ ಅವರ ರಾಜ್ಯಸಭೆ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಆಗಮಿಸಿದ್ದಾಗ ನಿಮಗೆ ನೀಡಿರುವಂತಹ ಖಾತೆಯನ್ನ, ಜವಾಬ್ದಾರಿಯನ್ನ ನಿರ್ವಹಿಸಿ, ಉಳಿದಿದ್ದನ್ನ ಬಿಟ್ಬಿಡಿ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಮುನಿಯಪ್ಪ ಅವರು ಬಿಡುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈಗಲೂ ಕೂಡ ಮುನಿಯಪ್ಪ ಅವರು ನಮಗೆ ಖಾತೆ ಬದಲಾವಣೆ ಮಾಡಿಕೊಡಿ ಅನ್ನುವಂತ ಪಟ್ಟನ್ನ ಮುಂದುವರಿಸಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಅದಕ್ಕೆ ಸೊಪ್ಪು ಹಾಕ್ತಾ ಇಲ್ಲ. ಇದರ ಮುಂದುವರಿದ ಭಾಗವಾಗಿ ಮುನಿಯಪ್ಪ ಅವರು ಯಾವ ಡಿಸಿಷನ್ ತೆಗೆದುಕೊಳ್ಬಹುದು ಗೊತ್ತಿಲ್ಲ. ಆದ್ರೆ ಅವರು ಮಾಧ್ಯಮಗಳ ಮುಂದೆ ಹೇಳ್ತಿದ್ದಾರೆ, ಹೈಕಮಾಂಡ್ ನಾಯಕರನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಸಕಾರಾತ್ಮಕವಾದಂತಹ ರೆಸ್ಪಾನ್ಸ್ ಹೈಕಮಾಂಡ್ ನಾಯಕರಿಂದ ಬಂದಿಲ್ಲ. ಹೀಗಾಗಿ ಮುನಿಯಪ್ಪ ಅವರಿಗೆ ಇದೇ ಖಾತೆಯಲ್ಲಿ ಮುಂದುವರಿಯೋದು ಅನಿವಾರ್ಯವಾಗುತ್ತಾ, ಅಥವಾ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಖಾತೆ ಹಂಚಿಕೆ ಮಾಡುವಾಗ ಏನಾದ್ರೂ ಬದಲಾವಣೆ ಮಾಡಿಕೊಡ್ತಾರಾ? ಈ ಕುತೂಹಲಗಳು ಉಳಿದಿದ್ದಾವೆ. ಇನ್ನೊಂದು ಕಡೆ ರಾಮಲಿಂಗಾರೆಡ್ಡಿ ಕೂಡ ನಿನ್ನೆ ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಟ್ಟರೂ ಕೂಡ ಬೇಡ ಅಂತ ಹೇಳಿ ಬಹಿರಂಗವಾಗಿಯೇ ಹೇಳಿದ್ದಾರೆ. ಇನ್ನೊಂದು ಕಡೆ ಕೃಷ್ಣ ಬೈರೇಗೌಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡುವಾಗ BDA ಮತ್ತು BMRDA ಖಾತೆಯನ್ನ, ಅಂದ್ರೆ ಅವೆರಡೂನ್ನ ಬಿಟ್ಟು ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಟ್ಟಿರೋದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿ ಅವರು ಕೂಡ ಹೈಕಮಾಂಡ್ ನಾಯಕರ ಭೇಟಿಗಾಗಿ ದೆಹಲಿಗೆ ತೆರಳಿದ್ದಾರೆ. ಅಂದ್ರೆ ಇನ್ನೂ ಕೂಡ ಖಾತೆ ಖ್ಯಾತೆ ಬಗೆಹರಿಯುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ನಡುವೆ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಗೆ ಮುಂದಾದ್ರೆ ಅಲ್ಲಿಯೂ ಕೂಡ ಮತ್ತಷ್ಟು ಕಗ್ಗಂಟಿದೆ. ಯಾವ್ಯಾವ ಖಾತೆಯನ್ನ ಯಾರ್ಯಾರು ನಿರೀಕ್ಷೆ ಮಾಡ್ತಾರೋ, ಯಾರಿಗೆ ಯಾವ ಖಾತೆಗಳನ್ನ ಕೊಡ್ತಾರೋ, ಈಗ ವಹಿಸಿರ್ತಕ್ಕಂಥ ಖಾತೆಗಳನ್ನ ಏನಾದ್ರೂ ಚೇಂಜ್ ಮಾಡ್ತಾರಾ, ಈ ಪ್ರಶ್ನೆಗಳು ಹಾಗೆ ಉಳಿದಿದ್ದಾವೆ. ಇನ್ನೊಂದು ಕಡೆ ಕಂದಾಯ ಖಾತೆಯನ್ನು ತೆಗೆದುಕೊಂಡಿರುವಂತ DCM ಪರಮೇಶ್ವರ್ ಅವರಿಗೆ ಹೆಚ್ಚುವರಿಯಾಗಿ ಮುಜರಾಯಿ ಖಾತೆ ಕೂಡ ಕೊಡಲಾಗಿದೆ ಅನ್ನುವಂತ ಚರ್ಚೆ ಇದೆ. ಇವತ್ತು ಅವರು ಸಭೆಯನ್ನು ಕೂಡ ಮುಜರಾಯಿ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ಕೂಡ ಇಟ್ಕೊಂಡಿದ್ದಾರೆ. ಅಂದ್ರೆ ಹೆಚ್ಚುವರಿಯಾಗಿ 2 ಖಾತೆ, ಯುವಜನ ಮತ್ತು ಕ್ರೀಡಾ ಇಲಾಖೆ ಕೊಡಲಾಗಿದೆ, ಮುಜರಾಯಿ ಕೂಡ ಅವರಿಗೆ ಕೊಡಲಾಗಿದೆ ಅನ್ನುವಂಥದ್ದಿದೆ. ಹೀಗಾಗಿ ಒಂದ್ ರೀತಿ ಗೋಜಲುಗಳು ಮೊದಲ ಹಂತದ ಸಚಿವ ಸಂಪುಟ ರಚನೆ ಸಂದರ್ಭದಲ್ಲೇ ಕಾಣ್ತಾ ಇದೆ ಶ್ವೇತಾ. 2ನೇ ಹಂತದಲ್ಲಿ ಇನ್ನಷ್ಟು ಬದಲಾವಣೆಗಳಾಗ್ತವೆ. ಈಗ ಹಂಚಿಕೆ ಆಗಿರುವಂತಹ ಖಾತೆಗಳಲ್ಲೂ ಕೂಡ ಬದಲಾವಣೆಗಳಾಗ್ತಾವ, ಅಥವಾ ಇದನ್ನ ಬಿಟ್ಟು ಮಾಡ್ತಾರ? ಕುತೂಹಲಗಳು ಉಳಿದಿದ್ದಾವೆ ಶ್ವೇತಾ. ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.